ಆಮೇಲೆ ಅಷ್ಟೊತ್ತಿಗೆ ಅಲ್ಲಿ ಇನ್ನೊಂದು ಕಪಲ್ ಒಬ್ಬರಿ ಅಂದರೆ ಆ ಜೆಂಟ್ಸಿಗೆ ಕಾಲ ಹತ್ರನೇ ಎಲ್ಲ ಪೆಟ್ಟು ಬಿಟ್ಟಿತ್ತು ಅನಿಸಿದೆ, ಜೀವ ಹೋಗಿರಲಿಲ್ಲ. ಅವ್ರು ಹಿಂಗೆ ಕಾಲಲ್ಲಿ ಹಿಂಗೆ ಒದ್ದು ಹಿಂಗೆ ನೋಡಿಬಿಟ್ಟು ಜೀವ ಇದೆ ಅಂತ ಗೊತ್ತಾಗಿ ಹತ್ತಿರಕ್ಕೆ ಹೋಗಿ ಶೂಟ್ ಮಾಡಿದ್ದು ಸರ್. ಆಮೇಲೆ ಇನ್ನೊಂದು ಜಸ್ಟ್ ಒಂದು ಫರ್ಲಾಂಗ್ ದೂರದಲ್ಲಿ ನ್ಯೂಲಿ ಮ್ಯಾರಿಡ್ ಕಪಲ್, ತುಂಬ ಚಿಕ್ಕ ಹುಡುಗ ಹುಡುಗಿ, ಆ ಹುಡುಗರಿಗೂ ಇಲ್ಲಿ ಹಿಂಗಡೆ ಗುಂಡು ಬಿದ್ದುಬಿಟ್ಟಿತ್ತು. ಜಸ್ಟ್ ಒಂದಿಷ್ಟು ಬ್ರೀತಿಂಗ್ ಅಂತ ಇಷ್ಟು ಮಾಡ್ತಿದ್ರು. ಯಾರೂ ಹೆಲ್ಪಿಗಿಲ್ಲ ಸರ್. ಅಲ್ಲಿ ನೆಟ್ವರ್ಕ್ ಇಲ್ಲ, ಏನು ಮಾಡೋದು ಏನೂ ತೋಚ್ತಾ ಇಲ್ಲ. ಆಮೇಲೆ ನಮ್ಮ ಥರನೇ ನಾನು ಇವನು ಈಗ ಹೆಂಗೆ ತಾಯಿ ಮಗ ಮತ್ತು ಲೇಡೀಸ್ ಯಾರು ಇದೇ ಥರ ಸುಮಾರು ತಾಯಿ ಮಕ್ಕಳು ಓಡಾಡ್ತಿದ್ದೀವಿ. ಅವರಿಗೆ ಎಷ್ಟು ಜನನ ಕೊಂದ್ವಿ ಅನ್ನೋದು ಮೋಸ್ಟ್ಲಿ ಇಂಟೆನ್ಷನ್ ಇರಲಿಲ್ಲ. ಜೆಂಟ್ಸನ್ನು ನೋಡಿ ಆಮೇಲೆ ಈಗ ನಾನು ನಾನು ನನ್ನ ಗಂಡನ ಜೊತೆ ಇದ್ದೀನಿ ಅಂದರೆ ಈಗ ನಾನು ಹೆಂಗಿದ್ದೀನಿ, ನಾನೊಂದು ಹಿಂದೂ ಥರ ಕಾಣಿಸ್ತೀನಿ. ಅವ್ರಿಗೆ ಹೊಡೆದಿದ್ದಾರೆ. ಆಮೇಲೆ ಈ ಬಳೆ ಹಾಕ್ಕೊಂಡಿರೋದು ಈ ಥರ ಎಲ್ಲ ನೋಡಿ ಐಡೆಂಟಿಫೈ ಮಾಡಿ ಹೊಡೆದಿದ್ದಾರೆ. ಕೆಲವರಿಗೆ ದೂರದಿಂದ ನೋಡಿದಾಗ ಕರೆದು ಮಾತಾಡಿಸಿ ಹೊಡೆದಿದ್ದಾರೆ ಅಂತ ಆಮೇಲೆ ಗೊತ್ತಾಯಿತು. ದಾರಿಯಲ್ಲಿ ಬರೋತ್ತಿಗೆ ಅಷ್ಟು ಸೆಕ್ಯೂರಿಟಿ ಇದ್ದಿದ್ದು. ಇದು ಎಂಥ ಜಾಗ ಅಂದರೆ ಓಡ್ ಬರಲಿಕ್ಕಾಗಲ್ಲ, ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಎಂಥವ್ರು ಇವಾಗ ಹಾರಿ ಚಂಗಂತ ಹಾರಿ ನಾನು ಎಲ್ಲೋ ಹೋಗ್ತೀನಿ ಆ ಥರ ಜಾಗ ಅಲ್ಲ. ಆ ಥರ ಜಾಗ ಇದ್ಮೇಲೆ ಕೆಳಗೆಲ್ಲ ಸೆಕ್ಯೂರಿಟಿ ಇದ್ದಾರಲ್ಲ, ಮೇಲಿನ ಹಂತದಲ್ಲಿ ಯಾಕೆ ಸೆಕ್ಯೂರಿಟಿ ಇಲ್ಲ? ಅಷ್ಟು ಧೈರ್ಯ ಯಾಕೆ ಬೇಕಿತ್ತು ನಮಗೆ? ನಾವು ಸರ್ಕಾರನ ನಂಬಿ ಇಷ್ಟು ವರ್ಷ ಏನಾಗಿಲ್ಲ. ಕಾಶ್ಮೀರ ಅಂದರೆ ಸ್ವರ್ಗ, ಅದನ್ನು ನಮ್ಮ ದೇಶದಲ್ಲೇ ಇದೆ, ನೋಡಬೇಕು ಅನ್ನೋ ಇದ್ರಲ್ಲಿ ಬಂದಿದ್ದು. ಬರೋತ್ತಿಗೆ 3 ಜನ, ಹೋಗೋತ್ತಿಗೂ 3 ಜನನೇ, ಆದರೆ ಬಾಕ್ಸಲ್ಲಿ ತೊಗೊಂಡೋಗ್ಬೇಕು ನಾವು. ಒಂದು ಕೊನೆಯ ಮಾತು ಸಹಿತ ಆಡೋಕ್ಕಾಗಲಿಲ್ಲಲ್ಲ ನಿಮ್ಮ ಗಂಡನ ಜೊತೆಗೆ? 1 ಸೆಕೆಂಡ್ ಇರಲಿಲ್ಲ ಸರ್ ಗುಂಡು ಬಿದ್ದು. ನಾಟ್ ಇವನ್ 1 ಸೆಕೆಂಡ್. ಅವ್ರಿಗೆ ಗೊತ್ತೇ ಇಲ್ಲ, ನಮಗೂ ಗೊತ್ತಿಲ್ಲ. ಒಂದೊಂದ್ಸತಿ ಅನಿಸುತ್ತೆ ಆ ಥರ ಆಗಿದೆ ಒಳ್ಳೆದಾಯ್ತೇನೋ ಅಂತ. ಇಲ್ದಿದ್ರೆ ನರಳಿದ್ರೆ ಸುಮಾರು ಜನ ನೋಡಿದೆ, ನರಳಿದ್ರು. ಆ ಕ್ಷಣ ಇನ್ನೂ ಕಷ್ಟ ಆಗ್ತಿತ್ತೇನೋ. ಎಷ್ಟು ಜನ ಸತ್ತಿದ್ದು ನೋಡಿದ್ರಿ ನೀವು? ನಾನು 25 ಜನ ಅಂದಾಜು ಎಲ್ಲ ಬಿದ್ದಿದ್ರು. ಅಲ್ಲಿ ಸುಮಾರು ಜನ ಅದೇ ಕಾರ್ಡ್ಸ್ ಥರ ಇತ್ತಲ್ಲ, ಅಲ್ಲಿಂದ ಅವರು ಫೈರಿಂಗ್ ಸ್ಟಾರ್ಟ್ ಮಾಡಿದ್ದು. ಅಲ್ಲೆಲ್ಲ ತುಂಬ ಜನ ಬಿದ್ದಿದ್ರು.